ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ ಆಯುಧಗಳ ಬತ್ತಳಿಕೆಯನ್ನು ತುಂಬಿಸ್ಕೊಳ್ಳೇಬೇಕಾಗಿದೆ. ಯಾಕೆಂದರೆ ನಾವು ಎರಡೆರಡು ಕಡೆಗಳಲ್ಲಿ ಶತ್ರುಗಳನ್ನು ಇಟ್ಕೊಂಡು ಯಾವಾಗ ಯಾರ ಜೊತೆಗೆ ಬೇಕಾದರೂ ಸಂಘರ್ಷಕ್ಕೆ ನಿಲ್ಲಬಹುದಾದ ಪರಿಸ್ಥಿತಿಯಲ್ಲಿದ್ದೀವಿ. ಹೀಗಾಗಿ ಭಾರತಕ್ಕೆ ಆಯುಧಗಳ ಅಗತ್ಯ ತುಂಬಾ ಇದೆ. ಇನ್ನು ಮೊನ್ನೆ ತಾನೇ ಭಾರತದ ಯೋಧರಿಗಾಗಿ ಅಮೆರಿಕ ಜೊತೆ 6,000 ಅಸಾಲ್ಟ್ ರೈಫಲ್ಸ್ ಖರೀದಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಅನುಮತಿ ಕೊಟ್ಟ ರಕ್ಷಣಾ ಇಲಾಖೆ ಈಗ ಇನ್ನೂ ಒಂದು ದೊಡ್ಡ ಖರೀದಿಗೆ ಮುಂದಾಗ್ತಾ ಇದೆ. ಈ ಬಾರಿ ಸುಮಾರು 2,800 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 6,400 ರಾಕೆಟ್ಗಳನ್ನು ಪ್ರೊಕ್ಯೂರ್ ಮಾಡಿಕೊಳ್ಳೋ ಸಿದ್ಧತೆ ನಡೀತಾ ಇದೆ. ಸಾಮಾನ್ಯವಾಗಿ ಭಾರತ ತನಗೆ ಬೇಕಾದ ರಾಕೆಟ್ಗಳನ್ನು ತಾನೇ ತಯಾರು ಮಾಡ್ಕೊಳ್ಳುತ್ತಲ್ವಾ. ಹೀಗಿರುವಾಗ ಅವುಗಳನ್ನು ಎಲ್ಲಿಂದ ಖರೀದಿ ಮಾಡ್ತಾ ಇದೆ? ಇಷ್ಟಕ್ಕೂ ಖರೀದಿ ಮಾಡ್ತಾ ಇರೋ ಆ ರಾಕೆಟ್ಗಳಾದರೂ ಯಾವುವು? ಅವುಗಳ ಶಕ್ತಿ ಎಂಥದ್ದು? ಚೈನಾ ಮತ್ತು ಪಾಕ್ನ ವಿರುದ್ಧ ಅವುಗಳ ಅಗತ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಇತ್ತೀಚೆಗೆ ನಡೆದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ನ ಸಭೆಯಲ್ಲಿ ಭಾರತೀಯ ಸೈನ್ಯಕ್ಕಾಗಿ 2,800 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 6,400 ರಾಕೆಟ್ಗಳನ್ನು ಖರೀದಿ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ರಾಕೆಟ್ಗಳನ್ನು ಏರಿಯಾ ಡಿನೈಲ್ ಮ್ಯುನೇಷನ್ ಟೈಪ್ 2 ಮತ್ತು ಟೈಪ್ 3 ಅಂತ ಹೇಳಲಾಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಪಿನಾಕ ಮಲ್ಟಿಬ್ಯಾರಲ್ ರಾಕೆಟ್ ಲಾಂಚರ್ ಇದೆಯಲ್ಲ, ಅದಕ್ಕೆ ರಾಕೆಟ್ಗಳನ್ನು ಖರೀದಿ ಮಾಡೋದಕ್ಕೆ ರಕ್ಷಣಾ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿದೆ. ಅಯ್ಯೋ, ಈ ಪಿನಾಕಗಳು ನಮ್ಮ ಬಳಿ ಈಗಾಗಲೇ ಇವೆ ಅಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ಹೌದು, ನಿಮ್ಮ ಊಹೆ ನಿಜ. ಭಾರತ ಪಿನಾಕ ರಾಕೆಟ್ಗಳನ್ನು 1999ರ ಕಾರ್ಗಿಲ್ ಕದನದ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಿತು. ಆ ಬಳಿಕ ಪಿನಾಕಗಳ ಶಕ್ತಿಯನ್ನು ಹೆಚ್ಚಿಸುವ ಪ್ರಯತ್ನಗಳು ನಮ್ಮಲ್ಲಿ ನಡೆದವು. ಮೊದಲ ಬಾರಿಗೆ ಭಾರತ ಪಿನಾಕನ ತಯಾರು ಮಾಡಿದಾಗ ಅದರ ರೇಂಜ್ 38 ಕಿಲೋಮೀಟರ್ಗಳಷ್ಟಿತ್ತು. ಆ ನಂತರ ಪಿನಾಕ ಮಾರ್ಕ್ ಅನ್ನು ಅಪ್ಗ್ರೇಡ್ ಮಾಡಲಾಯಿತು. ಆಗ ಅದರ ರೇಂಜ್ 45 ಕಿಲೋಮೀಟರ್ಗಳಿಗೆ ಏರಿಕೆ ಆಯಿತು. ಇನ್ನು ಪಿನಾಕದ ಮಾರ್ಕ್ 2 ತಯಾರು ಮಾಡಿದ್ರು. ಅದರ ರೇಂಜ್ 60 ಕಿಲೋಮೀಟರ್ಗಳಷ್ಟಿತ್ತು. ಈಗ ಗೈಡೆಡ್ ಮಿಸೈಲ್ಗಳನ್ನು ಕೂಡ ಪಿನಾಕಾಗೆ ಜೋಡಿಸುವ ವ್ಯವಸ್ಥೆ ನಡೆದಿದೆ. ಈಗ ಮತ್ತಷ್ಟು ಅಭಿವೃದ್ಧಿ ಹೊಂದಿರುವ ಪಿನಾಕಗಳು ಇನ್ನಷ್ಟು ಬಲಿಷ್ಠವಾಗಿ ಕಾಣಿಸ್ಕೊಳ್ತಾ ಇವೆ. ಅಂಥ ಬಲಿಷ್ಠ ರಾಕೆಟ್ಗಳನ್ನು ಭಾರತ ಈಗ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ಈ ರಾಕೆಟ್ ಖರೀದಿಯಿಂದ ಭಾರತದ ಆರ್ಥಿಕ ವಲಯಕ್ಕೆ ಕೂಡ ಲಾಭ ಆಗುತ್ತೆ. ಯಾಕೆಂದ್ರೆ ಈ ಪಿನಾಕ ರಾಕೆಟ್ಗಳನ್ನು ಯಾವುದೋ ಹೊರ ದೇಶದಿಂದ ಖರೀದಿ ಮಾಡೋದಿಲ್ಲ. ಬದಲಾಗಿ ಇದು ಅಪ್ಪಟ ಸ್ವದೇಶಿ ರಾಕೆಟ್ ಸಿಸ್ಟಮ್ ಹಾಗೂ ಇದರ ರಾಕೆಟ್ಗಳನ್ನು ಭಾರತದಲ್ಲೇ ತಯಾರು ಮಾಡಲಾಗ್ತಾ ಇದೆ. ನಮ್ಮಲ್ಲಿನ LNT ಅಂದ್ರೆ ಲಾರ್ಸನ್ ಅಂಡ್ ಟೋಬ್ರೋ ಹಾಗೂ ಟಾಟಾ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನಿಗಳು ಈ ಮಹತ್ವದ ಜವಾಬ್ದಾರಿಯನ್ನು ಹೊತ್ಕೊಂಡಿವೆ. ಈ ಎರಡು ಕಂಪನಿಗಳ ಜೊತೆ DRDO ತಂತ್ರಜ್ಞಾನ ವರ್ಗಾವಣೆಯನ್ನ ಮಾಡಿಕೊಂಡಿರೋದ್ರಿಂದ ಈ ಕಂಪನಿಗಳಿಗೆ ರಾಕೆಟ್ಗಳನ್ನು ತಯಾರು ಮಾಡಿಕೊಡೋ ಜವಾಬ್ದಾರಿಯನ್ನ ವಹಿಸಲಾಗಿತ್ತು. ಅದನ್ನು ಯಶಸ್ವಿಯಾಗಿ ಎರಡೂ ಕಂಪನಿಗಳು ನಿರ್ವಹಿಸ್ತಾ ಇವೆ. ಗೆಳೆಯರೆ, ಇಲ್ಲಿ ಭಾರತದ ಕಂಪನಿಗಳೇ ಇವನ್ನ ತಯಾರು ಮಾಡೋದ್ರಿಂದ ಇಲ್ಲಿನ ಸಾಕಷ್ಟು ಸಣ್ಣ ಕೈಗಾರಿಕೆಗಳಿಗೆ ಕೂಡ ಕೆಲಸ ಸಿಗುತ್ತೆ. ನಮ್ಮಲ್ಲಿನ ಸಪ್ಲೈ ಚೈನ್ ಆಕ್ಟಿವ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಹಣ ಭಾರತದ ಮಾರುಕಟ್ಟೆಗೆ ಬರೋದ್ರಿಂದ ನಮ್ಮ ಎಕಾನಮಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಸರ್ಕಾರದ ಈ ನಿರ್ಧಾರದಿಂದ ಭಾರತದ ರಕ್ಷಣಾ ಇಲಾಖೆ ಸ್ಟ್ರಾಂಗ್ ಆಗೋದರ ಜೊತೆಗೆ ಭಾರತದ ಆರ್ಥಿಕತೆಗೆ ಕೂಡ ಒಂದಷ್ಟು ಪುಷ್ಟಿ ಸಿಕ್ಕಾಗುತ್ತೆ. ಇನ್ನು ಈ ರಾಕೆಟ್ಗಳನ್ನ ಟಟ್ರಾ ಅಥವಾ ಇನ್ನಿತರ ಟ್ರಕ್ಗಳಿಗೆ ಫಿಕ್ಸ್ ಮಾಡಲಾಗ್ತಾ ಇತ್ತು. ಸೊ ಆ ಟ್ರಕ್ಗಳು ಕೂಡ ಭಾರತದ ಬೆಂಬಲಲ್ಲಿ ನಿರ್ಮಾಣ ಆಗುತ್ತೆ. ಈ ಟ್ರಕ್ಗಳಲ್ಲಿ 2 ಯೂನಿಟ್ ಪಿನಾಕ ರಾಕೆಟ್ಗಳನ್ನು ಅಳವಡಿಸಲಾಗುತ್ತೆ. ಪ್ರತಿ ಯೂನಿಟ್ ಅಲ್ಲಿ 6 ರಾಕೆಟ್ಗಳಿರುತ್ತವೆ. ಅಂದ್ರೆ ಒಂದು ಟೆಟ್ರಾ ಟ್ರಕ್ ಅಲ್ಲಿ 6 ರಾಕೆಟ್ಗಳ 2 ಯೂನಿಟ್ಗಳನ್ನು ಜೋಡಿಸಿ 12 ರಾಕೆಟ್ಗಳನ್ನು ಸಿದ್ಧ ಮಾಡಿರ್ತಾರೆ. ಇನ್ನು ಪಿನಾಕದ ಒಂದು ಬ್ಯಾಟರಿ ಅಂದ್ರೆ 6 ರಾಕೆಟ್ ಲಾಂಚರ್ಗಳು, ಲೋಡರ್, ರಡಾರ್ ಹಾಗೂ ನೆಟ್ವರ್ಕ್ ಸಿಸ್ಟಮ್ ಅನ್ನ ಸೇರಿಸಿ ಒಂದು ಬ್ಯಾಟರಿ ಅಂತ ಕರೀತಾರೆ. ಇನ್ನು ಇದರ ಮತ್ತೊಂದು ವೈಶಿಷ್ಟ್ಯ ಏನು ಅಂದ್ರೆ, ಬರೀ 43 ಸೆಕೆಂಡ್ಗಳಲ್ಲಿ ಒಂದು ಇಡೀ ಯೂನಿಟ್ ಅಲ್ಲಿ ಅಂದ್ರೆ 12 ರಾಕೆಟ್ಗಳನ್ನ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಲಾಂಚರ್ಗಳಿಗೆ ರಾಕೆಟ್ಗಳನ್ನ ಲೋಡ್ ಮಾಡ್ತಾರಲ್ಲ, ಆ ಲೋಡರ್ಗಳಿಗೆ ಒಂದು ಯೂನಿಟ್ ಅನ್ನ ರೀಲೋಡ್ ಮಾಡೋದಕ್ಕೆ ಬೇಕಾಗುವುದು ಬರೀ 4 ನಿಮಿಷಗಳ ಸಮಯ. ಹೀಗಾಗಿ ಯುದ್ಧ ರಂಗದಲ್ಲಿ ಈ ರಾಕೆಟ್ಗಳು ಅತ್ಯಂತ ಪರಿಣಾಮಕಾರಿ ಅನ್ನಿಸ್ಕೊಳ್ಳುತ್ತವೆ. ಜೊತೆಗೆ ಇವುಗಳನ್ನು ಬಳಸಿ ಹವಿಟ್ಜರ್ಗಳಿಗಿಂತಲೂ ನಿಖರವಾಗಿ ದಾಳಿ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೇನೆ ಒಂದು ಟ್ರಕ್ ನಲ್ಲಿನ 2 ಯೂನಿಟ್ಗಳನ್ನ ಬೇರೆ ಬೇರೆ ದಿಕ್ಕುಗಳಲ್ಲಿ ಸಿಡಿಸೋದಕ್ಕೆ ಕೂಡ ಅವಕಾಶಗಳಿರುತ್ತವೆ. ಇನ್ನು ಈ ಪಿನಾಕ ರಾಕೆಟ್ ಲಾಂಚರ್ಗಳನ್ನ ಹಲವಾರು ರೀತಿಯಲ್ಲಿ ಆಪರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಟೋನಮಸ್ ಮೋಡ್ ಅಲ್ಲಿ ಫೈರ್ ಕಂಟ್ರೋಲ್ ಕಂಪ್ಯೂಟರ್ಗಳ ಮೂಲಕ ಇದನ್ನ ಆಪರೇಟ್ ಮಾಡೋ ಅವಕಾಶ ಕೂಡ ಇದೆ. ಹಾಗೆ ಸ್ಟ್ಯಾಂಡ್ ಅಲೋನ್ ಮೋಡ್ ಅಲ್ಲಿ ಕಂಪ್ಯೂಟರ್ಗಳನ್ನು ಬಳಸದೆ ಮ್ಯಾನ್ಯುಯಲ್ ಆಗಿ ಕೂಡ ಇದನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಿಮೋಟ್ ಮೋಡ್ ಅನ್ನು ಬಳಸಿದ್ರೆ 200 ಮೀಟರ್ ದೂರದಿಂದ ಇವುಗಳನ್ನು ಉಡಾಯಿಸುವ ಅವಕಾಶವನ್ನು ಕೂಡ ಇದರಲ್ಲಿ ಕಲ್ಪಿಸಲಾಗಿದೆ. ಸದ್ಯಕ್ಕೆ ಭಾರತೀಯ ಸೇನೆಯಲ್ಲಿ 7 ಪಿನಾಕ ರೆಜಿಮೆಂಟ್ಗಳು ಆಕ್ಟಿವ್ ಆಗಿವೆ. ಅವುಗಳ ಸಂಖ್ಯೆಯನ್ನ 22ಕ್ಕೆ ಏರಿಸುವ ಗುರಿಯನ್ನ ರಕ್ಷಣಾ ಇಲಾಖೆ ಹೊಂದಿದೆ. ಇವುಗಳನ್ನ ಚೈನಾ ಹಾಗೂ ಪಾಕ್ ಗಡಿಯಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಇನ್ನು ಈ ರಾಕೆಟ್ಗೆ ಪಿನಾಕ ಅಂತ ಹೆಸರಿಡೋದರ ಹಿಂದೆ ಕೂಡ ಒಂದು ಕಾರಣ ಇದೆ. ಪಿನಾಕ ಅನ್ನೋದು
ಶಿವನ ಕೈಯಲ್ಲಿರುವ ಆಯುಧದ ಹೆಸರು. ಹೀಗಾಗಿನೇ ಶಿವನನ್ನ ಪಿನಾಕಪಾಣಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಶಿವ ಯಾವತ್ತೂ ಗುರಿ ತಪ್ಪೋದಿಲ್ಲ. ಈ ಪಿನಾಕಗಳು ಕೂಡ ಗುರಿ ತಪ್ಪಿರುವ ಉದಾಹರಣೆಗಳು ತುಂಬಾ ಕಡಿಮೆ. ಹೀಗಾಗಿ ಈ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಿದ ನಂತರ ಇವುಗಳ ನಿಖರತೆಯನ್ನ ಗಮನಿಸಿ ಇವುಗಳಿಗೆ ಪಿನಾಕ ಅನ್ನೋ ಹೆಸರನ್ನು ಕೊಡಲಾಯಿತು. ಗೆಳೆಯರೆ, ಸದ್ಯಕ್ಕೆ ಭಾರತದಲ್ಲಿರೋ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಅಲ್ಲಿ 2 ವಿಧಗಳಿವೆ. ಅವುಗಳನ್ನು ಪಿನಾಕ 1, ಪಿನಾಕ 2 ಅಂತ ಕರೀತಾರೆ. ಭಾರತ ಬಳಸ್ತಾ ಇರೋದು ಪಿನಾಕ 1 ಸೀರೀಸ್ನ ರಾಕೆಟ್ಗಳನ್ನ. ಈ ರಾಕೆಟ್ಗಳನ್ನ ಟೆಟ್ರಾ 815 ಟ್ರಕ್ಗಳಿಗೆ ಅಳವಡಿಸಲಾಗಿದ್ದು ಅವು 8x8 ಡ್ರೈವ್ ಹೊಂದಿರೋ ವೆಹಿಕಲ್ಗಳಾಗಿವೆ. ಅಲ್ಲದೆ ಇವುಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವುದರ ಜೊತೆಗೆ ಆ ಟ್ರಕ್ಗಳಿಗೆ ಯಾವುದೇ ರೀತಿಯ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅನುಕೂಲವಾಗುವ ತಂತ್ರಜ್ಞಾನವನ್ನು ಕೂಡ ಕೊಡಲಾಗಿದೆ. ಮರಳುಗಾಡಲ್ಲಿ, ಪರ್ವತಗಳ ಸಾಲಲ್ಲಿ, ಹಿಮ ಪ್ರದೇಶದಲ್ಲಿ, ಕಲ್ಲು ಬಂಡೆಗಳ ಪ್ರದೇಶದಲ್ಲಿ, ಕೊರಕಲುಗಳಲ್ಲಿ ಹೀಗೆ 10 ಹಲವು ಸವಾಲುಗಳನ್ನು ಎದುರಿಸುವಾಗ ಚಾಲಕ ಕುಳಿತಲ್ಲೇ ಅಗತ್ಯಕ್ಕೆ ತಕ್ಕ ಹಾಗೆ ಟೈರ್ ಪ್ರೆಷರ್ ಅನ್ನ ಕಡಿಮೆ ಮಾಡಿಕೊಳ್ಳುವ ಮತ್ತು ಹೆಚ್ಚು ಮಾಡಿಕೊಳ್ಳುವ ಒಂದು ತಂತ್ರಜ್ಞಾನವನ್ನು ಕೂಡ ಇದಕ್ಕೆ ಅಳವಡಿಸಲಾಗಿದೆ. ಇನ್ನು ಈ ಪಿನಾಕ ರಾಕೆಟ್ಗಳು ಸದ್ಯಕ್ಕೆ 45ರಿಂದ 60 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಹೊಂದಿವೆ. ಇವು 214 mm ಉದ್ದ ಇದ್ದು ಇದರ ಸಿಡಿತಲೆಯ ತೂಕ 100 kg ಅಷ್ಟಿರುತ್ತೆ. ರಾಕೆಟ್ನ ಒಟ್ಟು ತೂಕ 276 kg ಇರುತ್ತೆ. ಇದನ್ನ ಆಂಟಿ ಟ್ಯಾಂಕ್, ಆಂಟಿ ಪರ್ಸನಲ್ಸ್ ಹಾಗೂ ಹೈ ಎಕ್ಸ್ಪ್ಲೋಸಿವ್ಗಳಾಗಿ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಪಿನಾಕ ಬ್ಯಾಟರಿ 1 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದ ಪ್ರದೇಶವನ್ನ ನ್ಯೂಟ್ರಲೈಸ್ ಮಾಡುವ ಶಕ್ತಿಯನ್ನು ಹೊಂದಿರುತ್ತೆ. ಅಂದ್ರೆ 1 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನ ಸರ್ವನಾಶ ಮಾಡೋ ಶಕ್ತಿ ಒಂದು ಪಿನಾಕ ಬ್ಯಾರಲ್ಗೆ ಇರುತ್ತೆ. ಈ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು ಭಾರತದ ಬತ್ತಳಿಕೆಗೆ ಸೇರೋದಕ್ಕೂ ಮುನ್ನ ಭಾರತ ರಷ್ಯಾ ನಿರ್ಮಿತ BM-21 ಗ್ರಾಡ್ಗಳನ್ನ ಬಳಸ್ತಾ ಇತ್ತು. ಆದ್ರೆ 1981ರಲ್ಲಿ ಈ ರಷ್ಯಾದ ಗ್ರಾಡ್ ತಂತ್ರಜ್ಞಾನದ MBRLಗಳಿಗೆ ಪರ್ಯಾಯವಾಗಿ ಭಾರತದಲ್ಲೇ ಹೊಸ ಲಾಂಚರ್ಗಳ ನಿರ್ಮಾಣ ಆಗಬೇಕು ಅಂತ ಅವತ್ತಿನ ಸರ್ಕಾರ ನಿರ್ಧಾರ ಮಾಡಿತು. ಹೀಗಾಗಿನೇ ಅದರ ಡಿಸೈನ್ ಮತ್ತು ಡೆವಲಪ್ಮೆಂಟ್ಗಾಗಿ 1986ರಲ್ಲಿ 26 ಕೋಟಿ ರೂಪಾಯಿಗಳಷ್ಟು ಹಣವನ್ನು DRDOಗೆ ಬಿಡುಗಡೆ ಮಾಡಲಾಯಿತು. ಆ ನಂತರದಲ್ಲಿ ಪುಣೆಯಲ್ಲಿರುವ DRDOದ ಅಂಗಸಂಸ್ಥೆ ಆರ್ಮಮೆಂಟ್ ರಿಸರ್ಚ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಇದರ ಸಂಶೋಧನಾ ಕಾರ್ಯ ನಡೆದು ಈ ಹೊಸ ಲಾಂಚರ್ಗಳು ಸಿದ್ಧ ಆದವು. 2000ನೇ ಇಸ್ವಿಲಿ ಇವುಗಳ ರೆಜಿಮೆಂಟ್ ಅನ್ನು ಸ್ಥಾಪಿಸಲಾಯಿತು. ಅದಕ್ಕೆ ಪಿನಾಕ ರೆಜಿಮೆಂಟ್ ಅಂತಲೇ ಹೆಸರಿಡಲಾಯಿತು. 2000ನೇ ಇಸ್ವಿ ಫೆಬ್ರವರಿಯಲ್ಲಿ ಸಿದ್ಧವಾದ 6 MBRLಗಳನ್ನು 2 ರೆಜಿಮೆಂಟ್ಗಳಿಗೆ ಹಂಚಲಾಯಿತು. ಆ ನಂತರ 2006ರಲ್ಲಿ ಇವುಗಳನ್ನ ಇನ್ನಷ್ಟು ನಿರ್ಮಿಸುವ ಜವಾಬ್ದಾರಿಯನ್ನ ಸರ್ಕಾರ ಟಾಟಾ ಮತ್ತು L&Tಗೆ ಕೊಡ್ತು. ಒಟ್ಟು 200 ಕೋಟಿಯ ಒಪ್ಪಂದದಲ್ಲಿ ನಮಗೆ ಹೀಗೇ ಬೇಕು ಅನ್ನೋ ಷರತ್ತುಗಳನ್ನಿಟ್ಟು ಪ್ರತಿ ಕಂಪನಿಯು 40 MBRL ಅಂದ್ರೆ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳನ್ನ ನಿರ್ಮಿಸೋದಕ್ಕೆ ಸೂಚಿಸಲಾಯಿತು. ಟಾಟಾ ಮತ್ತು L&T ಆ ಟಾಸ್ಕ್ ಅಲ್ಲಿ ಯಶಸ್ವಿಯಾದವು. 2015ರಲ್ಲಿ ಇದೇ ಪಿನಾಕ MBRLಗಳನ್ನು ಪರ್ಚೇಸ್ ಮಾಡೋದಕ್ಕೆ ಭಾರತ ಸರ್ಕಾರ 3,300 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿತು. ಹೀಗಾಗಿ ಈಗ ನಮ್ಮ ಸೈನ್ಯದಲ್ಲಿ ಸಾಕಷ್ಟು ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳಿದ್ರೂ ಕೂಡ ಅವುಗಳ ರೇಂಜ್ 40ರಿಂದ 60 ಕಿಲೋಮೀಟರ್ ಮಾತ್ರ ಆಗಿತ್ತು. ಈಗ ಅವುಗಳನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲಾಗಿದೆ. ಪಿನಾಕ ಮಾರ್ಕ್ 2ನ ರೇಂಜ್ ಅನ್ನ 60 ಕಿಲೋಮೀಟರ್ಗಳಿಗೆ ಏರಿಕೆ ಮಾಡಲಾಗಿದೆ. ಜೊತೆಗೆ ಪಿನಾಕಾಗೆ ಗೈಡೆಡ್ ತಂತ್ರಜ್ಞಾನವನ್ನು ಕೂಡ ಅಳವಡಿಸಲಾಗಿದೆ. ಈ ಗೈಡೆಡ್ ಮಿಸೈಲ್ಗಳನ್ನ ಈಗಾಗಲೇ ಪರೀಕ್ಷೆ ಕೂಡ ಮಾಡಿದ್ದಾರೆ. ಇವು 75 ಕಿಲೋಮೀಟರ್ ದೂರದಲ್ಲಿನ ಟಾರ್ಗೆಟ್ಗಳನ್ನ ನಿಖರವಾಗಿ ಹೊಡೆದು ಹಾಕಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಈಗ ಅದರ ಸಾಮರ್ಥ್ಯವನ್ನ 90 ಕಿಲೋಮೀಟರ್ಗೆ ಏರಿಕೆ ಮಾಡಲಾಗ್ತಾ ಇದೆ. ಇನ್ನು ಈ ಗೈಡೆಡ್ ಮಿಸೈಲ್ಗಳಿವೆಯಲ್ಲ, ಇವುಗಳನ್ನ ನ್ಯಾವಿಗೇಟ್ ಮಾಡೋದಕ್ಕೆ IRNSS ಅಂದ್ರೆ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಸಹಾಯ ಮಾಡುತ್ತೆ. ಸೊ ಈಗ ಭಾರತದಲ್ಲಿ ನಿರ್ಮಾಣ ಆಗ್ತಾ ಇರೋ ಪಿನಾಕಾಗಳು 90 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿರುತ್ತವೆ. ಇಂಥ ಪಿನಾಕಾಗಳನ್ನೇ ಸೈನ್ಯಕ್ಕೆ ಸರ್ಕಾರ ಖರೀದಿ ಮಾಡ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ ಭಾರತದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪಶ್ಚಿಮದಲ್ಲಿ ಪಾಕಿಸ್ತಾನ, ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಚೀನಾ ಇದೆ. ಈ ಎರಡೂ ದೇಶಗಳಿಂದಲೂ ಭಾರತ ತನ್ನ ಗಡಿಯನ್ನು ಕಾಪಾಡ್ಕೋಬೇಕಾದ ಅಗತ್ಯ ಇರುತ್ತೆ. ಹಾಗೆ ಇನ್ನು 6 ತಿಂಗಳಲ್ಲಿ ಲೋಕಸಭಾ ಚುನಾವಣೆಗಳು ಕೂಡ ನಡೆಯುತ್ತವೆ. ಇಂಥ ಸಂದರ್ಭದಲ್ಲಿ ಗಡಿಯ ಆಚೆಗಿನ ಶತ್ರುಗಳು ಭಾರತದ ಗಡಿಯಲ್ಲಿ ಕಿತಾಪತಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಅದನ್ನು ಎದುರಿಸಬೇಕಾದ ಅನಿವಾರ್ಯತೆ ಭಾರತದ ಸೇನೆಯ ಮೇಲೆ ಬೀಳಿದೆ. ಹೀಗಾಗಿ ಭಾರತದ ಸೈನ್ಯ ಸರ್ವಸನ್ನದ್ಧ ಸ್ಥಿತಿಯಲ್ಲಿರಬೇಕಾದ ಅಗತ್ಯ ಇರುತ್ತೆ. ಈ ಕಾರಣಕ್ಕಾಗಿನೇ ಭಾರತ ತನ್ನ ಪಿನಾಕ ರಾಕೆಟ್ ಲಾಂಚರ್ಗಳ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಳ್ತಾ ಇದೆ ಮತ್ತು ಅದಕ್ಕೆ ಬೇಕಾದ
ರಾಕೆಟ್ಗಳ ಖರೀದಿಯನ್ನು ಕೂಡ ಮಾಡ್ತಾ ಇದೆ. ಈ ರಾಕೆಟ್ಗಳನ್ನ ಪಾಕಿಸ್ತಾನ ಮತ್ತು ಚೈನಾದ ಗಡಿಯಲ್ಲಿ ಭಾರತ ನಿಯೋಜನೆ ಮಾಡುತ್ತೆ. ಜೊತೆಗೆ ಈ ಪಿನಾಕಾಗೆ ವಿದೇಶಗಳಿಂದ ಕೂಡ ಬೇಡಿಕೆ ಬರ್ತಾ ಇದ್ದು, ಆರ್ಮೇನಿಯಾಗೆ ಈಗಾಗಲೇ ಭಾರತ ಪಿನಾಕಾಗಳನ್ನು ಕೊಟ್ಟಿದೆ. ಇನ್ನಷ್ಟು ದೇಶಗಳು ಕೂಡ ಈಗ ಪಿನಾಕಾ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇರೋದ್ರಿಂದ ಭಾರತ ಈ ರಾಕೆಟ್ ಹಾಗೂ ಲಾಂಚರ್ ಎರಡನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ. ಇದು ಗೆಳೆಯರೆ, ಭಾರತದ ರಕ್ಷಣಾ ಇಲಾಖೆ 2800 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಖರೀದಿಸೋದಕ್ಕೆ ಹೊರಟಿರುವ ಪಿನಾಕಾ ಮಲ್ಟಿ ಬ್ಯಾರಲ್ ರಾಕೆಟ್ ಸಿಸ್ಟಮ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.